ನಮಸ್ಕಾರ ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ಕಳೆದ ಕೆಲವೊಂದು ದಿನಗಳಿಂದ ಮಾಲಿವುಡ್ನ ಖ್ಯಾತ ನಟನಾಗಿರುವಂತಹ ದಿಲೀಪ್ ಕುರಿತ ಸುದ್ದಿಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕೇರಳದಲ್ಲಿ ನಡೆದಂತಹ ನಟಿಯ ಅಪಹರಣ ಹಾಗೂ ಅತ್ಯಾಚಾರ ಕೇಸ್ಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಎರ್ನಾಕುಳಂನ ಸೆಷನ್ಸ್ ಕೋರ್ಟ್ ನಟ ದಿಲೀಪ್ ಅವರನ್ನ ಖುಲಾಸೆಗೊಳಿಸಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಕೇಸ್ನಲ್ಲಿದ್ದಂತಹ 6 ಜನ ಆರೋಪಿಗಳಿಗೆ 20 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿ ತೀರ್ಪು ಕೊಟ್ಟಿತ್ತು. ಈ ತೀರ್ಪು ಬಂದ ಬೆನ್ನಲ್ಲೇ ಜಾಕಿ ನಟಿ ಭಾವನಾ ಮೆನನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಹೌದು, ಈ ಒಂದು ಯಾವಾಗ ದಿಲೀಪ್ ಅವರನ್ನ ಈ ಕೇಸ್ನಿಂದ ಖುಲಾಸೆಗೊಳಿಸಲಾಯಿತು ಅದರ ಬೆನ್ನಲ್ಲೇನೆ ಭಾವನಾ ಮೆನನ್ ಹಾಕಿರುವಂತಹ ಈ ಪೋಸ್ಟ್ ಏನಿದೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಈ ಪೋಸ್ಟ್ ನಲ್ಲಿ ನಟಿ ಭಾವನಾ ಮೆನನ್ ಅವರು ಏನ್ ಬರೆದಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ, ಈ ಕೇಸ್ಗೆ ಸಂಬಂಧಿಸಿ ತಮ್ಮ ಅಭಿಪ್ರಾಯವನ್ನ, ಈ ತೀರ್ಪಿಗೆ ಸಂಬಂಧಿಸಿ ಅವರ ರೆಸ್ಪಾನ್ಸ್ ಅನ್ನ ನಟಿ ಬರೆದುಕೊಂಡಿದ್ದಾರೆ. ಹಲವಾರು ವರ್ಷಗಳ ಒಂದು ಭಾವನಾತ್ಮಕ ಹೋರಾಟ ಇರ್ಬೋದು, ನೋವು ಇರ್ಬೋದು, ಕಣ್ಣೀರಿರ್ಬೋದು, ಇವೆಲ್ಲವನ್ನ ದಾಟಿ ಬಂದ ನಂತರ ನಂಗೊಂದು ವಿಷಯ ಅರ್ಥ ಆಗಿದೆ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರಲ್ಲ ಅಂತ ನಟಿ ಭಾವನಾ ಅವರು ನೋವಿನಿಂದ ಬರ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಚಾಲಕ, ಡ್ರೈವರ್ ಯಾರಿದ್ದಾರೆ ಅವರ ಬಗ್ಗೆ ಹಾಗೂ ತಮ್ಮ ಬಗ್ಗೆ ಹರಿದಾಡ್ತಿರುವಂತಹ ಸುದ್ದಿ ಬಗ್ಗೆ ಕೂಡ ಇಲ್ಲಿ ನಟಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ ಆರೋಪಿಯಾಗಿರುವಂತಹ ಡ್ರೈವರ್ ಯಾರಿದ್ದಾರೆ ಅವರು ನನ್ನ ಪರ್ಸನಲ್ ಡ್ರೈವರ್ ಅಲ್ಲ, ಅವರನ್ನು ನಾನು ಕೆಲಸಕ್ಕೆ ಕೂಡ ಇಟ್ಕೊಂಡಿಲ್ಲ. ಅಷ್ಟೇ ಅಲ್ಲದೆ ಅವರು ಈ ಹಿಂದೆ ಕೆಲಸ ಮಾಡಿದಂತಹ ಒಂದು ಸಿನಿಮಾದ ಕೆಲಸ ಮಾಡುವಂತಹ ವೇಳೆ ಡ್ರೈವರ್ ಆಗಿ ನೇಮಿಸಲ್ಪಟ್ಟವರು. ಈ ಒಂದು ಘಟನೆ ನಡೆಯುವ ಮುಂಚೆ 2 ರಿಂದ 3 ಸಲ ಮಾತ್ರ ನಾನು ಅವರನ್ನ ಭೇಟಿಯಾಗಿದ್ದೆ ಅಂತ ಭಾವನಾ ಅವರು ಪೋಸ್ಟ್ ನಲ್ಲಿ ಸ್ಪಷ್ಟನೆ ತಿಳಿಸಿದ್ದಾರೆ. 8 ವರ್ಷಗಳ ಈ ಒಂದು ಕಾನೂನು ಹೋರಾಟ ಇರ್ಬೋದು, ಈ ಒಂದು ನೋವಿನ ಜರ್ನಿ ಇರ್ಬೋದು, ಇದರ ನಂತರ ಕೊನೆಯಲ್ಲಿ ನಾನು ಸಣ್ಣ ಬೆಳಕನ್ನ ಕಂಡಿದ್ದೇನೆ. ಈ ಒಂದು ಕೇಸ್ನಲ್ಲಿ 6 ಜನ ಆರೋಪಿಗಳಿಗೆ ಶಿಕ್ಷೆ ಆಗ್ತಾ ಇದೆ. ಅದೇ ರೀತಿ ನನ್ನ ಈ ನೋವನ್ನು ಯಾರು ಡ್ರಾಮಾ ಅಂತ ಕರೆದಿದ್ದಾರೋ, ಯಾರೋ ಒಂದು ಕಾಲ್ಪನಿಕ ಕಥೆ ಈ ಘಟನೆ ಅಂತ ಹೇಳಿದಾರೋ ಅವರೆಲ್ಲರಿಗೂ ಕೂಡ ಈ ಒಂದು ಕೋರ್ಟ್ನ ತೀರ್ಪು ಉತ್ತರ ಅಂತ ನಾನು ಅಂದುಕೊಳ್ತೇನೆ ಅಂತ ಭಾವನಾ ಅವರು ತಮ್ಮ ಪೋಸ್ಟ್ ನಲ್ಲಿ ಬರೆದಿದ್ದಾರೆ. ಸದ್ಯ ಭಾವನಾ ಮೆನನ್ ಮಾಡಿರುವಂತಹ ಈ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಏನಿದೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಎಲ್ಲಾ ಕಡೆ ಕೂಡ ಶೇರ್ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.